ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಶುಭೋದಯ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದ್ದೇನೆ. ಬರ್ರಿ ಇವತ್ತಿನ ನನ್ನ ಲಾಗ್ ಹೆಂಗಿರ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಾಗ ಅಂತ ಹೇಳಿ ಚಹಾ ಮಾಡಿದ್ದೀರಿ. ಚಹಾ ಕುಡಿದು ನಾಷ್ಟಕ್ಕೆ ಏನ್ರ ಮಾಡೋಣ ಬರ್ರಿ. ನೋಡ್ರಿ ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೇನ್ರಿ. ದೊಡ್ಡ ನುಚ್ಚಿಂದಿದೆ ನೋಡ್ರಿ. ಉಟ್ಟನ್ ರವೆ ಇರ್ತೈತಲ್ರಿ ಅದ್ರದ್ದು ತೆಗಿತಿ ಅಂತ ಅಂದ್ರಿ. ಬರ್ರಿ ಇವರು ಮುಳು ತಕ್ಕೊಂಡ ಮನೆಗೆ ಹೋಗ್ತಾರ. ಈಗ ಮನೆಗೆ ಹೋಗ್ತಾರಂತ, ಕೆಲ್ಸಕ್ಕೆ ಹೋಗ್ತಾರ್ರಿ. ನಾನು ಕೆಲಸ ಮಾಡಬೇಕು. ನಾಷ್ಟ ಮಾಡಿ ಕೆಲಸ ಅದು ಮಾಡ್ತೀವಿ. ಬರ್ರಿ ನಾವು ನಾಷ್ಟ ಮಾಡತೈತಿ. ನಾನು ಚಹಾ ಕುಡ್ದೇನ್ರಿ. ಈಗ ಪಾಪುಗ ಚಹಾ ಅಂತಂದ್ರೆ ಸ್ವಲ್ಪ ಚಹಾ ಐತ್ರಿ, ಅದ ಚಾಕ ಹಾಲು ಹಾಕೇನ್ರಿ. ಚಹಾ ಭಾಳ ಕುಡ್ಸೋದಿಲ್ಲ ಅವಂಗೆ, ಹಾಲು ಹಾಕಿ ಕುಡಿಸ್ತೇನೆ ರೀ. ಅದನ್ನು ತಿನ್ಕೊಂತ ಚಹಾ ಕುಡಿತಾನೆ ರೀ. ಬರ್ರಿ ನಾಷ್ಟ ಮಾಡಿ ಏನು ಮಾಡ್ತೇವೆ ಅಂತ ಹೇಳಿ ಶೇರ್ ಮಾಡ್ಕೋತೇನಂತ. ಕೆಲಸ ಮಾಡ್ಬೇಕ್ರಿ. ನಮ್ಮ ಪಾಪು ಒಬ್ಬ ಕಾಡಾತಿದ್ದ, ಹಿಂಗಾಗಿ ಇಲ್ಲಿ ಹುಡುಗರು ಆಕಳ ಮೀಸಾತಿದ್ರಿ. ಇಲ್ಲಿ ಇವು ಜಗಳ ಮಾಡತ್ತವ್ರಿ ಎರಡು ಹುಡುಗರು, ಅಣ್ಣ ತಮ್ಮರಿ ಅವರು. ಅದ್ರ ಜಗಳ ಮಾಡತ್ತಾರ. ಸೌಂಡಿಗೆ ನಮ್ಮ ಪಾಪನು ಹೋಗಿ ಅಂತೇಳಗೆ ಅವ ಅಲ್ಲೇ ಆಟ ಆಡ್ಕೊಂಡು ಬರ್ಗೊಡ್ದ ಅಂದ್ರೆ ನಾನು ಕೆಲಸ ಮಾಡ್ಕೋತೇನೆ ರೀ. ಬಾಂಡೆ ತಿಕ್ಕೋತೇನೆ ಬೇಕ್ರಿ. ಇನ್ನು ಬಾಂಡೆ ತಿಕ್ಕು ಅದಾವು, ಜೋಡಿಸು ಅದಾವು. ಬರ್ರಿ ಏನೇನೆಲ್ಲ ಮಾಡ್ತೇನೆ ಅಂತ ಹೇಳಿ ನೋಡಂತ್ರೆ. ಬಾಂಡೆದು ತಿಕ್ತೇನೆ ರೀ. ಈಗ ಬಾಂಡೆ ಭಾಳ ಅದಾವು, ಎಲ್ಲ ಕ್ಲೀನಿಂಗ್ ಆಗ್ಬೇಕ್ರಿ. ಬಾಂಡೆ ತಿಕ್ಕೋಬೇಕು, ಕಸ ಅದು ಗುಡಿಸ್ಕೊಂಡು ಸಿಗ್ತೇನೆ ಅಂತ ಬರ್ರಿ. ಬರ್ರಿ ಈಗ ಮಧ್ಯಾಹ್ನ ಊಟಕ್ಕೆ ನಾನು ಜೋಳದ ಹಿಟ್ಟಿನ ಮುದ್ದೆ ಮಾಡಿದ್ದೆ ರೀ. ಅದನ್ನು ಉಂಡೆ ಮಾಡ್ಬೋದಿತ್ತು, ಆದ್ರೆ ನಮ್ಗೆ ಹಿಂಗೆ ತಿನ್ನಾಕ ಬೇಷ್ ಅನಿಸ್ತದೆ ಅಂತ ಹೇಳಿ ಹಿಂಗೆ ಮಾಡಿದೆ ರೀ. ಇವ ಕುಂತಾನ ನೋಡ್ರಿ. ಅಲ್ಲಿ ಅವಂಗ ಸಿಟ್ಟು ಬಂದತ್ರಿ. ಯಾಕಂದ್ರೆ ಅಲ್ಲೇ ಹೊರಗೆ ಹೋಗ್ಕಾನಂತ್ರಿ. ಹೊರಗೆ ಹೋಗಿ ಕುಂತ ಊಟ ಮಾಡ್ತಾನಂತ. ಬಿಸಿಲು ಐತಪ್ಪ ಇಲ್ಲೇ ಕುಂದ್ರ ಅಂದಿದ್ದಕ್ಕೆ ನಾಟಕ ಮಾಡತ್ತಾನ. ಬರ್ರಿ ಊಟ ಮಾಡೇ ಸಿಗ್ತಾನಂತ ಮಧ್ಯಾಹ್ನದ ಊಟ. ಬಿಸಿಲು ನೋಡ್ರಿ ಹೆಂಗೈತಿ, ಮಸ್ತ್ ಐತಲ್ಲ ಬಿಸಿಲು. ನೋಡ್ರಿ ವಾತಾವರಣ ನೋಡ್ರಿ ಎಷ್ಟು ಮಸ್ತ್ ಐತಿ. ನಾನು ಒಂದೆರಡು ಬೆಡ್ಶೀಟ್ ಅದು ಇದ್ವಲ್ರಿ, ಅವನು ಒಣ ಹಾಕೇನ್ರಿ. ಇಷ್ಟು ದಿವಸ ತಂಪಿಗೆಲ್ಲ ಒಂಥರ ಜುನು ಅನ್ನತ್ತಿದ್ದು ರೀ. ಒಗದು ಹಾಕ್ಬೇಕಂದೆ, ಇದೇನು ಹೇಳಕ್ಕೆ ಬರೋದಿಲ್ರಿಪ್ಪ ಮಳಿದು ಅಂತಂದು ಹಂಗೆ ಒಣ ಹಾಕೇನ್ರಿ. ಸ್ವಲ್ಪ ಬಿಸಿಲಿಗೆ ಇದಾಗಲಿ ಅಂತಂದು. ಇಷ್ಟು ದಿನ ಮಳಿಗೆ ಭಾಳ ಜುನು ಅಂದಂಗೆ ಆಗೋದಕ್ಕಾಗಿ ನಾನು ಸ್ವಲ್ಪ ಬಿಸಿಲಿಗೆ ಒಣ ಹಾಕೇನ್ರಿ. ನೋಡ್ರಿ ವಾತಾವರಣ ನೋಡ್ರಿ ಹೆಂಗೈತಿ, ಮಸ್ತ್ ಐತಲ್ಲ. ಇಷ್ಟು ದಿವಸ ಮಳಿನೂ ಆತ್ರಿ, ರೈತರಿಗೆ ಮಸ್ತ್ ಬೆಳೆ ಬರೋಕೆ ಹೆಲ್ಪು ಆತ್ರಿ. ಈಗ ಇನ್ನು ಎಲ್ಲ ಕಾಯಿನೂ ನೋಡ್ರಿ ಇಲ್ಲ, ಹೆಸ್ರು ಕಾಯಿ ಆಗ್ಯಾವಲ್ರಿ. ಹಿಂಗೆ ಬೆಳೆ ಗಿಳೆ ಎಲ್ಲ ಆಗತೈತಿ. ಇನ್ನೇನು ಮಳೆ ಏನು ಜರೂರಿ ಇಲ್ಲಲ್ರಿ ಇನ್ನು. ಹಿಂಗಾಗಿ ಮತ್ತೆ ಬಿಸಿಲು ಬರತೈತಿ. ಏನೋ ರೀ ವಾತಾವರಣ ನೋಡೋಕೆ ಒಂಥರ ಇದ್ರಿ, ನನಗೆ ಖುಷಿ ರೀ. ಕ್ಲೈಮೇಟ್ ನೋಡ್ರಿ ಹೆಂಗೈತಿ. ಸೂರ್ಯ ನೋಡ್ರಿ ಇದು. ಯಾವ ಹೊಲನೂ ಖಾಲಿ ಇಲ್ರಿ ಇಲ್ಲಿ. ಇದಷ್ಟು ಇಲ್ಲೇ ಮನೆ ಆಗ್ತೈತ್ರಿ. ಈಗ ಬಾಜುಕ ನಾವು ಈಗ ಅವರು ಕಸ ಎಲ್ಲ ಸಾಯಕಂತ ಹೇಳಿ ಎಣ್ಣೆ ಹೊಡೆದು ಹೋಗ್ಯಾರ್ರಿ. ಈ ಮನೆ ಆಗ್ಗೊಡ್ದ ನಾವೇನಾರ ಇಲ್ಲಿ ಇದ್ರೆ ಶೇರ್ ಮಾಡ್ಕೋತೇನೆ ರೀ ನಿಮ್ಮ ಜೊತೆ. ಇಲ್ಲೇ ಈಗ ಮನೆ ಆಗ್ತೈತ್ರಿ ಬಾಜುನ. ಇಲ್ಲೇ ಕುಲ ಇಲ್ರಿ. ಈಗ ಹೊಲಗಳೆಲ್ಲ ನೋಡ್ರಿ ಎಷ್ಟು ಮಸ್ತ್ ಬೆಳೆ ಗಿಳೆ ಬಂದವ್ರಿ, ಭಾರಿ ಬಂದವಲ್ರಿ. ಪೂರ ತೋರಿಸ್ತೇನೆ ಬರ್ರಿ ನಿಮಗಿಲ್ಲೇ. ನೋಡ್ರಿ ಒಂದು ಹೊಲಾನು ಖಾಲಿ ಇಲ್ಲ ನೋಡ್ರಿ. ಇದು ಮಸ್ತ್ ಅಲ್ರಿ. ನೋಡ್ರಿ ಒಂದು ಹೊಲ ಖಾಲಿ ಇಲ್ಲ ನೋಡ್ರಿ. ಇದು ಎಷ್ಟು ಚಂದ ಕಾಣ್ಸಾಕತ್ತಾವಲ್ರಿ. ನೋಡ್ರಿ ರೈತರು ಫುಲ್ ಖುಷಿ ಅದಾರ್ರಿ. ಈಗ ಎಲ್ಲರೂ ಉದ್ದು ಗೊಂಜಾಳ ಆಮ್ಯಾಗ ಹೆಸರು ಇವನ್ನೆಲ್ಲ ಹಾಕ್ಯಾರಿ. ಮಳೆ ಬೇಕಾದಷ್ಟು ಆತಲ್ರಿ. ಈಗ ಮಸ್ತ್ ಐತೆ ನೋಡ್ರಿ. ಸುಗಂಧಿ ಅದು ಹಾಕ್ಯಾರ ನೋಡ್ರಿ ಇಲ್ಲಿ. ನೋಡ್ರಿ ಕಾಣಿಸತ್ತಲ್ರಿ. ಬರ್ರಿ ಈಗ ತೆಳಗ್ ಹೋಗುನು. ಸಂಜೆ ಏನಾರ ಕೆಲಸ ಇದ್ರೆ ಕೆಲಸ ಮಾಡ್ರಿ. ಸಂಜೆ ಕೆಲಸ ಮಾಡ್ಬೇಕ್ರಿ. ಈಗ ಸಂಜೆದು ಕೆಲಸ ಆಗೈತ್ರಿ. ಈಗ ಟೈಮ್ ನೋಡ್ರಿ 6:30 ಪೋನೆ ಒಳಗೆ ಬಂದೈತಿ. 6:30 ಆಗೈತ್ರಿ. ಈಗ ನಾವೀಗ ಓನರ್ ಮನೆಗೆ ಹೊಂಟೇವ್ರಿ. ಅವ ಬಾ ಅನ್ನತಾಳ್ರಿ ಫೋನ್ ಮಾಡಿ, ಇಲ್ಲೇ ಬರ್ರಿ ಊಟ ಮಾಡ್ಕೊಂಡು ಹೋಗಂತ್ರಿ ನಾನು ಫೋನ್ ಮಾಡಿದ್ಲ. ಹೀಗಾಗಿ ಓನರ್ ಮನೆಗೆ ಹೊಂಟೇವ್ರಿ. ಇವತ್ತಿನ ವ್ಲಾಗ್ ಇಷ್ಟಿತ್ತು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಫ್ರೆಂಡ್ಸ್.